ತಕ್ಕಡಿ ಯಾರಿಗೂ ಮೋಸ ಮಾಡಲ್ಲ. ಅದು ಎಲ್ಲರನ್ನು ಕೂಡ ಸಮಾನವಾಗಿ ಕಾಣುತ್ತೆ. ಯಾವುದು ನ್ಯಾಯವೋ ಅದನ್ನೇ ತಿಳಿಸುತ್ತೆ. ವ್ಯಕ್ತಿಯನ್ನು ನೋಡಿ ತಾನು ಧರ್ಮಾಧರ್ಮಗಳನ್ನು ನಿರ್ಧಾರ ಮಾಡೋದಿಲ್ಲ. ಯಾವುದು ಧರ್ಮವೋ ಅದು ಧರ್ಮ ಅನ್ನುತ್ತೆ, ಯಾವುದು ಅಧರ್ಮ ಅದು ಅಧರ್ಮ ಅನ್ನುತ್ತೆ. ಅದು ತಕ್ಕಡಿಯ ಸ್ವಭಾವ. ತುಲಾ ರಾಶಿಯವರು ಕೂಡ ತಕ್ಕಡಿಯ ಸ್ವಭಾವವನ್ನು ಹೊಂದಿರ್ತಾರೆ. ಅಂದರೆ ಅತ್ಯಂತ ನ್ಯಾಯಬದ್ಧವಾದ ಒಂದು ಜೀವನವನ್ನು ನಡೆಸ್ತಾರೆ. ವಿಶ್ವಾವಸು ಸಂವತ್ಸರ ಮುಗಿತಾ ಇದೆ, ಪರಾಭವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಹೊಸ ವರ್ಷದಲ್ಲಿ ನಾವು ಹೊಸ ಉತ್ಸಾಹವನ್ನು ಹೊಂದಬೇಕು. ಹೊಸ ಜೀವನಕ್ಕೆ ನಾಂದಿಯನ್ನು ನಾವು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಈಗ ನಾವು ಈ ಹೊಸ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ, ಅವರ ಲಾಭ ನಷ್ಟಗಳೆಲ್ಲವೂ ಕೂಡ ಹೇಗಿದೆ, ಇಲ್ಲಿಯ ತನಕ ಆಗದ ಕೆಲಸಗಳೆಲ್ಲವೂ ಕೂಡ ಕೈಗೂಡುತ್ವಾ, ಅಥವಾ ಮುಂದೆ ಏನಾದರೂ ಅನರ್ಥಗಳನ್ನು ಅನುಭವಿಸುವಂತಹ ಸನ್ನಿವೇಶಗಳಿದೆಯಾ, ಇದೆಲ್ಲವನ್ನು ಕೂಡ ತಿಳಿದು ಹಾಗೂ ಅದರ ಪರಿಹಾರವನ್ನು ಕೂಡ ತಿಳಿಯಲು ಒಂದು ಪ್ರಯತ್ನವನ್ನು ಮಾಡೋಣ. ತುಲಾ ರಾಶಿಯವರು ಶುಕ್ರಾಧಿಪತ್ಯವನ್ನು ಹೊಂದಿರುವಂತಹ ಒಂದು ರಾಶಿಯವರು. ತುಲಾ ರಾಶಿಯವರಿಗೆ ಈಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ನಡೀತಾ ಇದೆ. ಆದ್ದರಿಂದ ಅವರಿಗೆ 9ನೇ ಮನೆಯಲ್ಲಿ ಈಗ ಗುರು ಇದ್ದು, ಪಿತೃಸ್ಥಾನದಲ್ಲಿ ಗುರು ಇದ್ದು ಅವರಿಗೆ ಒಳ್ಳೆಯ ಭಾಗ್ಯವನ್ನು ನೀಡ್ತಾ ಇದ್ದಾರೆ. ಹಾಗೂ ಅವರಿಗೆ ಒಳ್ಳೆಯ ಧಾರ್ಮಿಕ ಚಟುವಟಿಕೆಗಳು, ಧರ್ಮಶ್ರದ್ಧೆಗಳು ಎಲ್ಲವೂ ಕೂಡ ಅವರಿಗೆ ಈಗಾಗಲೇ ಪ್ರಾಪ್ತವಾಗಿದೆ. ಮುಂದೆ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡಿದಾಗಲೂ ಕೂಡ ಅವರಿಗೆ ಅದು ಉದ್ಯೋಗ ಸ್ಥಾನದಲ್ಲಿ ಗುರು ಬಂದಾಗ ಕೈಗೂಡದ ಅನೇಕ ಕೆಲಸಗಳೆಲ್ಲವೂ ಕೂಡ ಕೈಗೂಡುತ್ತವೆ, ಚೆನ್ನಾಗಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅವರಿಗೆ ಒಳ್ಳೆಯ ಕೆಲಸಗಳು ಹಾಗೂ ಪ್ರಮೋಷನ್ ಮೊದಲಾದವುಗಳು, ಇನ್ನು ಹೊಸ ಹೊಸ ಕೆಲಸಗಳಿಗೆ ಅವಕಾಶಗಳು ಎಲ್ಲವೂ ಕೂಡ ಅವರಿಗೆ ದೊರಕ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಜೂನ್ ಆದಮೇಲೆ ತುಂಬ ಚೆನ್ನಾಗಿದೆ, ಈಗಲೂ ಚೆನ್ನಾಗಿದೆ, ಮುಂದೂ ಕೂಡ ಗುರುವಿನ ಅನುಗ್ರಹ ಚೆನ್ನಾಗಿದೆ ಇವರಿಗೆ, ತುಲಾ ರಾಶಿಯವರಿಗೆ. ಸಾಮಾನ್ಯವಾಗಿ ತುಲಾ ರಾಶಿಯವರು ಒಂದು ನ್ಯಾಯಬದ್ಧವಾದ ಜೀವನವನ್ನು ನಡೆಸುವಂತಹ ಸ್ವಭಾವದವರು. ತಕ್ಕಡಿ ಯಾರಿಗೂ ಮೋಸ ಮಾಡಲ್ಲ. ಅದು ಎಲ್ಲರನ್ನು ಕೂಡ ಸಮಾನವಾಗಿ ಕಾಣುತ್ತೆ. ಯಾವುದು ನ್ಯಾಯವೋ ಅದನ್ನೇ ತಿಳಿಸುತ್ತೆ. ವ್ಯಕ್ತಿಯನ್ನು ನೋಡಿ ತಾನು ಧರ್ಮಾಧರ್ಮಗಳನ್ನು ನಿರ್ಧಾರ ಮಾಡೋದಿಲ್ಲ. ಯಾವುದು ಧರ್ಮವೋ ಅದು ಧರ್ಮ ಅನ್ನುತ್ತೆ, ಯಾವುದು ಅಧರ್ಮ ಅದು ಅಧರ್ಮ ಅನ್ನುತ್ತೆ. ಅದು ತಕ್ಕಡಿಯ ಸ್ವಭಾವ. ತುಲಾ ರಾಶಿಯವರು ಕೂಡ ತಕ್ಕಡಿಯ ಸ್ವಭಾವವನ್ನು ಹೊಂದಿರ್ತಾರೆ. ಅಂದರೆ ಅತ್ಯಂತ ನ್ಯಾಯಬದ್ಧವಾದ ಒಂದು ಜೀವನವನ್ನು ನಡೆಸ್ತಾರೆ. ಮತ್ತು ಅತ್ಯಂತ ಮೃದು ಸ್ವಭಾವದವರು, ಸ್ವಲ್ಪ ಭಯ ಜಾಸ್ತಿ ಅಷ್ಟೇ, ಸೌಮ್ಯ ಸ್ವಭಾವದವರು, ಮತ್ತು ಒಳ್ಳೆಯ ಸಹನಶೀಲರು ಕೂಡ ಆಗಿರ್ತಾರೆ, ಪರೋಪಕಾರಿಗಳು ಕೂಡ ಆಗಿರ್ತಾರೆ. ಇಂತಹ ತುಲಾ ರಾಶಿಯವರಿಗೆ ಈ ವರ್ಷ ಹೊಸ ವರ್ಷದಲ್ಲಿ ಒಳ್ಳೆಯ ಅನುಕೂಲಗಳೇ ತುಂಬ ಚೆನ್ನಾಗಿದೆ. ಒಂದು ಸಮಸ್ಯೆ ಏನು ಅಂತಂದರೆ, ರಾಹು ಪಂಚಮ ಸ್ಥಾನದಲ್ಲಿ ಇರೋದರಿಂದಾಗಿ ಮಕ್ಕಳಿಗೆ ಸಮಸ್ಯೆ, ಮಕ್ಕಳಿಂದ ಸಮಸ್ಯೆ, ಇವುಗಳನ್ನು ಇವರು ಅನುಭವಿಸಬೇಕಾಗುತ್ತೆ. ಇನ್ನು ಕೇತುವಿನ ಸಮಸ್ಯೆ ಕೂಡ ಏನೂ ಇಲ್ಲ. ಶನಿ ಆ ಪಂಚಮ ಸ್ಥಾನದಲ್ಲಿ, ಷಷ್ಠ ಸ್ಥಾನದಲ್ಲಿ ಇರೋದರಿಂದಾಗಿ ಶತ್ರುಗಳ ಜಯವೂ ಕೂಡ ಇವರಿಗೆ ಉಂಟಾಗುತ್ತೆ. ಆದ್ದರಿಂದ ಗುರು ಅನುಗ್ರಹ ಚೆನ್ನಾಗಿದೆ, ಶನಿ ಅನುಗ್ರಹ ಕೂಡ ಚೆನ್ನಾಗಿದೆ. ರಾಹು ದೋಷ ಮಾತ್ರ ಇವರಿಗೆ ಈ ವರ್ಷ ಇದೆ. ಈ ಗುರು ಅನುಗ್ರಹ ಚೆನ್ನಾಗಿರೋದ್ರಿಂದಾಗಿ ಇವರಿಗೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಆದ್ದರಿಂದ ನಾನು ಇಲ್ಲಿ ಹೇಳುವಂತಹ ಒಂದು ವಿಚಾರ ಏನು ಅಂದರೆ, ನೀವು ಏನು ವಿಚಾರ ಮಾಡದೆ ವರ್ಷದ ಪ್ರಾರಂಭದಲ್ಲಿ ದೇವರ ಸೇವೆಯನ್ನು ಚೆನ್ನಾಗಿ ಮಾಡಿ. ಅಲ್ಲ, ನಮ್ಗೆ ಒಳ್ಳೆಯದಾಗ್ತಾ ಇದೆ, ಯಾಕೆ ದೇವರ ಸೇವೆಯನ್ನು ಮಾಡಬೇಕು ಅಂದರೆ, ಅದು ತುಂಬ ಒಳ್ಳೆಯ ಅವಕಾಶಗಳು ಹೆಚ್ಚು ಹೆಚ್ಚು ಬಂದಾಗ ಆ ದೇವರ ಸೇವೆನ ನಾವು ಇನ್ನೂ ಹೆಚ್ಚು ಮಾಡಬೇಕು. ಒಂದು ಕೃತಜ್ಞತೆ ಬುದ್ಧಿಯಿಂದ ಮಾಡಬೇಕು. ಇನ್ನೊಂದು, ನಾವು ಸಂತೋಷ, ಸಡಗರ, ನೆಮ್ಮದಿಯಲ್ಲಿ ದೇವರ ಸೇವೆ ಮಾಡಿದಾಗಲೇ ಅದು ನಿಜಕ್ಕೂ ಕೂಡ ಚೆನ್ನಾಗಿರುತ್ತೆ. ಯಾವಾಗಲೂ ದುಃಖ ಬಂದಾಗ, ಅವಮಾನಗಳಾದಾಗ, ಸಮಸ್ಯೆಗಳು ಬಂದಾಗ ಮಾತ್ರ ದೇವರ ಬಳಿ ಹೋಗೋದಲ್ಲ, ಒಳ್ಳೆಯ ಕಾಲದಲ್ಲೂ ಕೂಡ ನಾವು ದೇವರ ಬಳಿ ಹೋಗಬೇಕು. ಅದರಿಂದ ಅತ್ಯಂತ ಉತ್ಸಾಹ ಉಲ್ಲಾಸಗಳಿಂದ ತುಲಾ ರಾಶಿಯವರು ಈ ಬಾರಿ ಯುಗಾದಿಯಿಂದ 48 ದಿವಸಗಳ ಕಾಲ ಹೊಸ ವರ್ಷದ ಪ್ರಾರಂಭದಲ್ಲಿ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಆಚರಣೆ ಮಾಡಬೇಕು. ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರು. ಯಾಕೆ ಅಂದರೆ ತುಲಾ ರಾಶಿಯವರಿಗೆ ಲಕ್ಷ್ಮೀ ಅನುಗ್ರಹ ತುಂಬ ಬೇಗ ಪ್ರಾಪ್ತವಾಗುತ್ತೆ. ಇವರಿಗೆ ದುಡ್ಡು ಚೆನ್ನಾಗಿ ನಿಲ್ಲುತ್ತೆ. ದುಡ್ಡನ್ನು ಇವರು ದುಂದುವೆಚ್ಚ ಮಾಡೋಲ್ಲ ಇವರು. ಯಾಕೆ ಅಂದರೆ ಲಕ್ಷ್ಮೀ ಅನುಗ್ರಹ, ಲಕ್ಷ್ಮಿ ಭದ್ರವಾಗಿ ಇವರ ಮನೆಯಲ್ಲೇ ಇರ್ತಾಳೆ. ಆದ್ದರಿಂದ ಲಕ್ಷ್ಮೀ ಅನುಗ್ರಹ ಅಷ್ಟು ಇರೋದರಿಂದಾಗಿ ಲಕ್ಷ್ಮೀ ದೇವಿಗೆ ಒಂದು ನಿರಂತರ ಕೃತಜ್ಞತೆ, ಲಕ್ಷ್ಮೀ ಆರಾಧನೆಯನ್ನು ಇವರು ಮಾಡಬೇಕು.
ಆದರೆ ವಿಷ್ಣುನ ಸಹಿತ ಧ್ಯಾತ ಸಾಪಿದೃಷ್ಟಿಂ ಪರಾಂ ಗತಿಂ ಅಂತ ಹೇಳಿದಂತೆ ದೇವರ ತೊಡೆ ಮೇಲೆ ಕುಳಿತಿರುವಂತಹ ಲಕ್ಷ್ಮೀ ದೇವಿಯನ್ನೇ ಉಪಾಸನೆ ಮಾಡಬೇಕು. ಆದ್ದರಿಂದ ಗರುಡ ಪಕ್ಷಿ ಮೇಲೆ ಕುಳಿತ ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ನೀವು ಮಾಡಿ, ನಿಮಗೆ ಮತ್ತಷ್ಟು ಹಣದ ಅನುಕೂಲ ಆಗುತ್ತೆ, ಭೂಯೋಗ ಬರುತ್ತೆ, ಮನೆಯೋಗ ಬರುತ್ತೆ, ಎಲ್ಲ ಕೆಲಸಗಳು ಕೂಡ ನಿಮಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ನೀವು ವರ್ಷದ ಪ್ರಾರಂಭದ ದಿವಸದಿಂದ ಯುಗಾದಿಯಿಂದ 48 ದಿವಸಗಳ ಕಾಲ ಅಖಂಡ ಮಂಡಲೋತ್ಸವವನ್ನು ಆಚರಿಸಿ, ನಾವೇ ನಿಮ್ಮ ಹೆಸರಿನಲ್ಲಿ ಗೋತ್ರ ನಕ್ಷತ್ರಗಳನ್ನು ಉಲ್ಲೇಖ ಮಾಡಿ ನಾವೇ ಶ್ರೀಕರ ನಾರಾಯಣೋತ್ಸವವನ್ನು ನಾವು ಮಾಡ್ತೀವಿ. ನೀವು ಆ ಗೂಗಲ್ ಫಾರಮ್ ಫಿಲ್ ಮಾಡುವ ಮೂಲಕವಾಗಿ ಇದರಲ್ಲಿ ಭಾಗವಹಿಸಿ. ಹೀಗೆ ಭಾಗವಹಿಸೋದ್ರಿಂದ ನಿಮಗೆ ಅನೇಕ ವಿಧವಾದ ಜ್ಞಾನ ಸಂಪಾದನೆ ಕೂಡ ನಡೆಯುತ್ತೆ. ಧ್ಯಾನಾದಿ ಮಾರ್ಗಗಳು ಕೂಡ ನಿಮಗೆ ನಾವು ತಿಳಿಸಿಕೊಡ್ತೀವಿ. ಹಾಗೂ ರಾಯರ ಸೇವೆ, ದೇವರ ಸೇವೆ ಇದೆಲ್ಲದರ ಬಗ್ಗೆ ನಾವು ಮಹತ್ವಪೂರ್ಣವಾದ ವಿಚಾರಗಳನ್ನು ನಿತ್ಯವೂ ಕೂಡ ತಿಳಿಸ್ತಾ ಹೋಗ್ತೀವಿ. ನೀವು ವಿಚಾರವನ್ನು ಮಾಡದೆ ಇದರಲ್ಲಿ ಭಾಗವಹಿಸಿ. ತುಲಾರಾಶಿಯವರಿಗೆ ಈ ವರ್ಷ ತುಂಬ ಒಳ್ಳೆಯ ಅವಕಾಶಗಳಿದೆ, ಎಲ್ಲವನ್ನೂ ಕೂಡ ಉಪಯೋಗಿಸಿಕೊಳ್ಳಿ. ಆದ್ದರಿಂದ ದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.